ಬದನೆಕಾಯಿ ಅಥವಾ ಎಣ್ಣೆಯಲ್ಲಿ ಮಾಡಿರುವಂಥ ಬದನೆಕಾಯಿ ಮಾಡಲು ಮೊದಲಿಗೆ ಶೇಂಗಾವನ್ನು ಸಣ್ಣ ಊರಿಗೆ ಕಂದು ಬಣ್ಣವರೆಗೆ ಚೆನ್ನಾಗಿ ಹುರಿದುಕೊಂಡು ಆರಲು ಬಿಡಬೇಕು. ಒಣ ಕೊಬ್ಬರಿ ಅಥವಾ ಗಿಟ್ಕ ಕೊಬ್ಬರಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ಮಿಕ್ಸಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆರಿರುವಂಥ ಶೇಂಗಾ, ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಫ್ಲೇವರು ಘಾಟ ಚೆನ್ನಾಗಿರುತ್ತೆ, ಜೀರಿಗೆ, ಕರಿಬೇವು ಒಣಗಿರೋದು ಹಾಕಬೇಕು. ಹಸಿ ಇತ್ತಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆರಿದ ನಂತರ ಹಾಕಬೇಕು. ಹುಣಸೆಹಣ್ಣಿನ ಎಲೆ, ಸ್ವಲ್ಪ ಬೆಲ್ಲ, ಉಪ್ಪು, ಖಾರ ಎಲ್ಲದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ಒಂದೇ ಸರಿ ಜಾಸ್ತಿ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಮತ್ತೆ ಇದರಲ್ಲಿ ಒಂದು ಅರ್ಧ ತೆಗೆದುಬಿಟ್ಟು ಮತ್ತೆ ಮಿಕ್ಸಿ ಮಾಡಿಕೊಂಡು ಎಲ್ಲದನ್ನು ಸೇರಿಸಿ ಮಿಕ್ಸಿ ಮಾಡಿಕೊಂಡು ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿನ ಹಾಗೇನೂ ತಿನ್ಬೋದು, ಅದ್ರ ಜೊತೆಗೆ ಮೊಸರು, ಎಣ್ಣೆ, ತುಪ್ಪ ಹಾಕ್ಕೊಂಡು ತಿನ್ಬೋದು. ಜರ್ನಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ಬದನೆಕಾಯಿ ಹೇಗೆ ಮಾಡೋದು ಅಂದರೆ, ಬದನೆಕಾಯಿನ ಫಸ್ಟ್ ಈ ತುಂಬ ತಗೊಂಬಿಡಬೇಕು. 4 ಕಡೆ ಈ ಥರ ಓಲ್ಡ್ ಮಾಡ್ಕೋಬೇಕು. ಫುಲ್ಲು ಮಾಡ್ಕೋಬಾರ್ದು, ಕೆಳಗಡೆ ಅಂಟ್ಕೊಂಡಿರಬೇಕು, ಮೇಲೆ ಮಾತ್ರ 4 ಪಾರ್ಟ್ ಆಗಿರಬೇಕು. ಇವಾಗೆಲ್ಲ ಚೆನ್ನಾಗಿ ತೊಳೆದುಕೊಂಡು ಒಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆಲ್ಲ ಸುಮಾರು ಒಂದು 5-6 ಸ್ಪೂನು ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ತಾಕುವಷ್ಟು ಹಾಕಿಬಿಟ್ಟು ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಿಡಬೇಕು. ಸೊ ಇದೇ ಪ್ರಾಸೆಸ್ಸು, ಸಣ್ಣ ಉರಿ ಇರಬೇಕು, ಕಲಿಸ್ತಾ ಇರಬೇಕು, ಮುಚ್ಚಿಟ್ಟಿರಬೇಕು. ಈ ಥರ ಮಾಡ್ತಾ ಇತ್ತು ಅಂದರೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆಯಲ್ಲಿನೇ ಆವರಿಗೆ ಬೇಯುತ್ತೆ. ಇದು ರೊಟ್ಟಿ, ಚಪಾತಿ, ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಮೇನ್ ಮೊಸರನ್ನದ ಜೊತೆಗೆ ನಂಚ್ಕೊಳ್ಳೋ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಕಲರ್ ಚೇಂಜ್ ಆಗ್ತಾ ಇದೆ. ಇದು ನಮಗೆ ಒಬ್ಬೊಬ್ಬರು ತುಂಬ ಮೆತ್ತಗೆ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ಅರ್ಧ ಆದರೆ ಸಾಕು ಅಂತಾರೆ. ನೀವು ನೋಡಿಕೊಂಡು ಎಷ್ಟೆಷ್ಟು ಮೆತ್ತಗೆ ಬೇಕು ಅದನ್ನು ಸಪ್ರೇಟ್ ಮಾಡ್ತಾ ಹೋಗಬೇಕು. ಒಂದೊಂದು ಸಣ್ಣ ಇರೋವು ಬೇಗ ಬೇಯುತ್ತೆ, ದಪ್ಪ ಇರೋದು ಸ್ವಲ್ಪ ಲೇಟಾಗಿ ಬೇಯುತ್ತೆ. ಹಾಗಾಗಿ ಈ ಥರ ಬೆಂದಿರೋದನ್ನೆಲ್ಲ ಸಪ್ರೇಟ್ ಮಾಡ್ತಾ ಹೋದರೆ ಎಲ್ಲವುದು ಈಕ್ವಲ್ ಆಗಿ ಬೇಯುತ್ತೆ. ಇನ್ನೇನು ಕ್ಲೈಮ್ಯಾಕ್ಸಲ್ಲಿ ಅಂದರೆ ಇನ್ನೇನು ಎಲ್ಲ ಬೆಂದಿದೆ ಅಂತ ನಮಗೆ ಗೊತ್ತಾದಾಗೆ ಇನ್ನೂ ಸ್ವಲ್ಪ ಇದ್ದಾಗನೇ ಒಲೆ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಅವಾಗ ಇನ್ನೂ ಚೆನ್ನಾಗೆಲ್ಲ ಬೆಂದ್ಬಿಡುತ್ತೆ. ಇವಾಗ ನಾವು ಇದನ್ನು ಸ್ಟಫಿಂಗ್ ಮಾಡೋದು ಹೇಳ್ತಾ ಇದ್ದೀನಿ. ಪುಡಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು 4 ಪಾರ್ಟ್ ಇದೆ. ನೋಡೋಕ್ಕೆ ಇದು ಸ್ವಲ್ಪನೇ ಅನಿಸುತ್ತೆ, ನಾವು ಪ್ರೆಸ್ ಮಾಡಿ ಮಾಡಿ ಒಳಗಡೆ ತುಂಬ್ತಾ ಹೋಗಬೇಕು. ಇಲ್ಲಾಂದರೆ ಅದು ತಿಂದಾಗೆ ಸಪ್ಪೆ ಅನಿಸ್ಬಿಡುತ್ತೆ. ಈ ಥರ ಪ್ರೆಸ್ ಮಾಡಿ 4 ಮೂಲೆಯಲ್ಲಿ ಸೇರುವಂತೆ ಚೆನ್ನಾಗಿ ಒತ್ಬಿಟ್ಟು ಈ 2 ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೋಬೇಕು. ಆವಾಗ ಎಲ್ಲ ಪುಡಿ ಕೆಳಗಡೆ ಉದುರಲ್ಲ, ಅದ್ರ ಜೊತೆಗೆ ಅದ್ರ ಒಳಗಡೆ ಲಾಕ್ ಆಗಿಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ಬದನೆಕಾಯಿ ರೆಡಿ. ಇವಾಗ ಇದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಪುಡಿ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಈ ಥರನೂ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ರೆಡಿ ಟು ಈಟ್ ಬದನೆಕಾಯಿ. ಇದು ಚಪಾತಿ, ರೊಟ್ಟಿ, ಅನ್ನದ ಜೊತೆ ಎಲ್ಲ ಟೇಸ್ಟಿಯಾಗಿರುತ್ತೆ.